ಅಣ್ಣ ನಿಮ್ಮ ಹೆಸರು? ಸಂದೀಪ್ ಅಂತ. ಸಂದೀಪ್ ಅಣ್ಣ, ಈ ಕರು ಬಗ್ಗೆ ಹೇಳಿ ಸರ್. ಈ ಕರು ನಮ್ಮ ಸ್ನೇಹಿತರದು, ಮಳವಳ್ಳಿ ಅಂದಾನಿಗೌಡರು ಅಂತ ಇದ್ದಾರೆ, ಅವ್ರದ್ದು ಇದು ಕರ. ಇದು ಬಸ್ತಿ ಓರಿ ಮಗಳು, ಬಸ್ತಿ ಓರಿ ಮಗಳು. ಬಸ್ತಿ ವೆಂಕಟೇಶಣ್ಣ ಅವರಿಂದನೇ ಕರ ಬಂದಿರೋದು. ಬೊಂಬೆ ಇದ್ದಂಗೆ ಸರ್ ಈ ಕರ. ವಿಶೇಷತೆನೇ ಬೇರೆ. ಅಪ್ಪಿ ಕಟ್ಸಾಗಿ ಹೆಣ್ಣಾಗಿ ಹುಟ್ಟಿದೆ ಅದು. ಇದು ಅದೇ ಓರಿ ಆಗಿದ್ದಿದ್ರೆ ಇದ್ರ ಕಥೆನೇ ಬೇರೆ. ಬಟ್ ಆದರೆ ಓರಿ ಥರನೇ ಮೆರಗು ಕೊಡ್ತಾ ಇದ್ದಾರೆ ನಮ್ಮ ಮಳವಳ್ಳಿ ಅಂದಾನಿಗೌಡರು. ತುಂಬ ಲೆಂತು ಹೈಟ್ ಎಲ್ಲ ಇದೆ. ಇನ್ನ ಒಂದು ವರ್ಷದ ಕರ ಸರ್. ಒಂದು ವರ್ಷ ಯಾವ ಲೆಕ್ಕಾಚಾರಕ್ಕಿದೆ ಅಂದರೆ ಇದು ಅಂತರ ಮಾಡ್ಕೊಂಡು ಬೆಳ್ಕೊಂಡು ಹೋಗ್ತಾ ಇದೆ. ಅಣ್ಣ ಇದು ಸಿಂಗಲ್ ಇದೆಯಾ ಅಥವಾ ಕೂಟ ಇದೆಯಾ ಅದಕ್ಕೆ? ಸರ್ ಇದು ಕೂಟ ಹುಡುಕ್ತಾ ಇದ್ದಾರೆ. ಇನ್ನೂ ಸಿಕ್ಕಿಲ್ಲ. ಕೂಟ ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾರೆ. ಅಂದರೆ ಕೂಟ ಹಾಕಿದ್ರೆ ಚಾಂಪಿಯನ್ ಕಟ್ಸು ತುಂಬ ವರ್ಷ ಮೆರೆಸ್ಬಿಡ್ತಾರೆ. ಅವರು ತುಂಬ ಕೆಲಸ ಮಾಡ್ತಾರೆ, ತುಂಬ ಶ್ರಮಜೀವಿ. ಬೆಳಗ್ಗೆ ಆದರೆ ಎತ್ತಿನ ಗಾಡಿಯಿಂದ ಹಿಡ್ದು ಎಳ್ಳೀರು ವ್ಯಾಪಾರ ಮಾಡ್ತಾರೆ ಅವರು. ಹೋಲ್ಸೇಲು ಎಳ್ಳೀರು ತುಂಬೋದ್ರಿಂದ ಹಿಡ್ದು ತುಂಬ ಶ್ರಮಜೀವಿ. ಅದೇ ರೀತಿ ಹಸುಗಳ್ನೂ ಅದೇ ಥರ ಮೆರೆಸ್ತಾರೆ. ತುಂಬ ಫೇಮಸ್ ಅಯ್ಯಪ್ಪ ಮಳವಳ್ಳಿ ಅಂದಾನಿಗೌಡರು ಅಂದರೆ. ಮಳವಳ್ಳಿಲಿ ಎಲ್ಲ ಯಾರು ಬರೀ ಶೋಕಿ ಮಾಡ್ತಾರೆ ಎತ್ತ ದನಗಳು ನೋಡ್ಕೊಂಡು ಅಂತ ಮಟ್ಟಕ್ಕೆ ಮಾತಾಡ್ತಾರೆ. ಇದೆಲ್ಲ ಒಂದು ಎಕ್ಸಾಂಪಲ್ ಸರ್. ಅವರೆಲ್ಲ ಒಂದು ತುಂಬ ಅವ್ರು ಕಷ್ಟಪಟ್ಟು ಕೆಲಸ ಮಾಡಿ ಎತ್ಕೊಳ್ಸಾಕ್ತಾರೆ. ಹೌದು, ಇದರಲ್ಲೇ ಅನ್ನ ಉಚ್ಕೊಂಡು ಇದನ್ನೇ ಮೆರೆಸ್ತಾರೆ. ಇದಕ್ಕೇನಾರು ಪೇರು ಹುಡುಕ್ತಾರಣ್ಣ? ಹುಡುಕ್ತಾ ಇದ್ದಾರೆ. ಕೂಟ ಯಾವ ಥರ ಇದ್ದರೆ ಹೇಳಿ. ಅಂದರೆ ಅದು ನಂಬರ್ ಏನಾರು ಇದೆಯಾ ಕಾಂಟ್ಯಾಕ್ಟ್? ಹೌದು, ಸ್ವಲ್ಪ ಮುಖ ಇಳಿಸಿ ಹಾಗೆ ಸರ್. ಇದೇ ಥರ ನಡೆಯೋದು ಅಷ್ಟೇ. ಯಾವ ತಲೆ ಬಗ್ಸೋದೇ ಇಲ್ಲ. ಹೇಳಿ ಅಣ್ಣ. 9611 01 2117 2117 ಅಂದಾನಿಗೌಡರು. ಅಂದರೆ ಇದು ಕೂಟ ಇದ್ದರೆ ಅವರು ತಗೊಳ್ತಾರೆ. ನೀವು ಅಯ್ಯೋ ತುಂಬ ಯಾವ ಊರಿಗೂ ಯಾವ ಎತ್ತಿಗೂ ಕಟ್ಟಲ್ಲ. ಬೆಲೆ ಕಟ್ತಾ ಇದ್ದಾರೆ. 1.5 ಲಕ್ಷ 2 ಲಕ್ಷ ಒಂದು ಕೂಗಾಟ ಮಾಡ್ತಾ ಇದ್ದಾರೆ. ಬಟ್ ಕೊಡ್ತಾ ಇಲ್ಲ ಅವರು. ಅಕ್ಕಿ ಒಂದು ಮೆರವಣಿಗೆ ಮಾಡಿ ಆಮೇಲೆ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಕೂಟ ಹಾಕಿದ್ಮೇಲೆ ಕೊಡೋದು. ಹೌದು, ನಡಿಗೆ ಎಲ್ಲ ಚಂದ ಇತ್ತು. ಅಣ್ಣ ನಿಮ್ಮ ಹೆಸರು? ಜ್ವರ ಹರೀಶ್. ಅಣ್ಣ ನಿಮ್ಮ ಎತ್ತುಗಳು ಎಷ್ಟಲ್ಲವೆ? ಕಡೆಯಲ್ಲ. ಬೆಲೆ ಏನಾಗೋಣ? 130. ಅಣ್ಣ ಈ ಎತ್ತುಗಳಿಗೆ ನೀವು ಏನೇನು ಮೇವು ಕೊಡ್ತೀರಾ? ಹುಳ್ಳಿ ನುಚ್ಚು. ಅಂದರೆ ಹುಲ್ಲು ಮಾಮೂಲಿ ಕಬ್ಬನ್ ತೊಂಡೆ. ಅಣ್ಣ ಈ ಎತ್ತುಗಳಲ್ಲಿ ನೀವು ಏನೇನು ಕೆಲಸ ಮಾಡ್ತೀರಾ? ಕಬ್ಬನ್ ಕೆಲಸ. ಕಬ್ಬು ಹೊಡಿತೀರಾ ಹಂಗಾರೆ ನೀವು? ಅಂದರೆ ಈ ಎತ್ತುಗಳು ನಿಮ್ಮ ಹತ್ರ ಎಷ್ಟು ವರ್ಷ ತಿಂತಿದ್ದಾವೆ? 2 ವರ್ಷ. ಇನ್ನೊಬ್ರು ಮಾಡೋದ್ರ ಈಗ ಇಲ್ಲಿ ಸೇಲ್ಗಿದಾವ ಅಥವಾ ಸುಮ್ಮನೆ ಬಂದಿರೋದಾ? ಬಂದರೆ ಕೊಡ್ತೀರಾ, ಇಲ್ಲಾಂದರೆ ಪುನಃ ಕಬ್ಬನ್ ಕೆಲಸ. ಅಣ್ಣ ನಿಮ್ಮ ಹೆಸರು? ಜ್ವರ ಮತ್ತೆ ಬಿ ಗೌಡ್ಗೆರೆ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಅಣ್ಣ ಇವು ಕರನ ಕಟ್ಸವು? ಕಟ್ಸ್ಕೊಳ್ಳೇವು. 14 ತಿಂಗಳು. ಇನ್ನೂ ಅಲ್ಲಾಗಿಲ್ಲ. ನಮ್ಮೂರ ಪಕ್ಕ ಅವಳಿ ಜೋಳಿ ಕರ. ಅವಳಿ ಜೋಳಿನಾಯ್ತು. ನಮ್ಮೂರ ಪಕ್ಕ ಹುಟ್ಟಿದ್ದು. ಅವರಿಂದ ಅವರ ಸೋದರಮ್ಮವ್ರಿಗೇನೋ ಕೊಟ್ಟಿದ್ರು, ಅಲ್ಲಿಂದ ನಾವು ತಂದಿದ್ದು. ಸ್ವಲ್ಪ ಹಂಗೆ ಮುಖ. ಇವು ಅವಳಿ ಜೋಳಿ ಕರು. ಅಣ್ಣ ಇವು ಏನು ಬೆಲೆ ಆಗವು ನಿಮಗೆ? 95,000. ಅಂದರೆ ಇವಕ್ಕೆ ಏನೇನು ಮೇವು ಕೊಡ್ತೀರಾ? ಬೆಳಿಗ್ಗೆ ಹೊತ್ತು ಹಾಲು ಕೊಡ್ತೀವಿ, 2 ಟೈಮ್ ತಿಂಡಿ ಕೊಡ್ತೀವಿ ಅಷ್ಟೇ. ಆಮೇಲೆ ಹುಳು ಕೆಲಸನೂ ಮಾಡ್ತೀವಿ, ಗಾಡಿ ಕೆಲಸನೂ. ಅಂದರೆ ಎಲ್ಲ ಕೆಲಸ ಎಲ್ಲ ಕಲ್ತವೆ. ಸೊಪ್ಪೆಲ್ಲ ಹೊಡಿತೀವಿ. ಅಂದರೆ ಹುಲ್ಲು ಏನೇನು ಕೊಡ್ತೀರಾ? ನಾವು ಹುಲ್ಲು, ಒಣಹುಲ್ಲು, ರಾಗಿ ಹುಲ್ಲು, ಕಬ್ಬನ್ ತೊಂಡೆ ಎಲ್ಲ 4 ಗ್ರೌಂಡ್.
ಇಲ್ಲಿ ನೀವು ಕಾಂಪಿಟೇಷನ್ಗೆ ಬಂದಿದ್ದೀರಾ ಅಥವಾ ಸುಮ್ಮನೆ ಬಂದಿದ್ದೀರಾ ಶೋಕಿ? ಸುಮ್ಮನೆ ಆದರೆ ಸೇಲ್ ಮಾಡಮ್ಮ ಇದ್ದಾರೆ ಪೂಜೆ ಮಾಡಿಸ್ಕೊಂಬ ಪೂಜೆ ಮಾಡಿಸ್ಕೊ ಹೋಗ್ತೀವಿ. ಅಣ್ಣ ನಿಮ್ಮ ಹೆಸರು? ನಿರಂಜನ್. ಸ್ವಲ್ಪ ಜ್ವರ ಮಾತಾಡಿ. ನಿರಂಜನ್. ಯಾವ ಊರಣ್ಣ? ಮಾರ್ಗೋಡ್ನಹಳ್ಳಿ. ಅಣ್ಣ ಈ ದನಗಳು ಎಷ್ಟಲ್ಲ ಇವು? ಕಡೆ ಅಲ್ಲ. ಬೆಲೆ ಏನು ಹೇಳ್ತಿದ್ದೀರಾ? 110. ಇವಕ್ಕೆ ಮೇವು ತಿಂಡಿ ಎಲ್ಲ ಏನೇನು ಕೊಡ್ತೀರಾ? ಅಕ್ಕಿ, ರವೆ ಗಂಜಿ. ಮೇವು? ನೆಲ್ಲಲು ಕಬ್ಬನ್ ತೊಂಡೆ. ಅಣ್ಣ ಇವು ಶೋಕಿಗ ಅಥವಾ ಕೆಲಸಕ್ಕೆ? ಕೆಲಸಕ್ಕೆ, ರೇಸ್ಗೆ. ಕಬ್ಬನ್ ಗಾಡಿ ಹೊಡಿತೀವಿ. ಅಂದರೆ ಏನೇನು ಕೆಲಸ ಮಾಡ್ತೀರಾ? ಉಳುಮೆ ಮಾಡ್ತೀವಿ, ಕಬ್ಬು ಹೊಡಿತೀವಿ, ಗೊಬ್ಬರ ಹೊಡಿತೀವಿ, ಎಲ್ಲ ಕೆಲಸನೂ ಮಾಡ್ತೀವಿ. ಅಂದರೆ ಇಲ್ಲಿ ಸೇಲಿಗೆ ಬಂದಿದ್ದೀರಾ ಅಥವಾ ಸುಮ್ಮನೆ ಪೂಜೆಗೆ ಬಂದಿದ್ದೀರಾ? ಪೂಜೆಗೆ ಬಂದಿರೋದು. ಪೂಜೆಗೆ ಅಂದರೆ ಮಾಡ್ಕೊಳ್ತೀವಿ, ಬದಲಾಯಿಸ್ತೀವಿ. ಅಣ್ಣ ನಿಮ್ಮ ಹೆಸರು? ತಮ್ಮೇಗೌಡ. ಯಾವ್ರು ಅಣ್ಣ? ಮಾರ್ಗೋಡ್ನಹಳ್ಳಿ ಪಕ್ಕದವರು. ಅಣ್ಣ ನಿಮ್ಮ ದನಗಳು ಎಷ್ಟಲ್ಲವೆ? ಕಡೆ ಅಲ್ಲ. ಬೆಲೆ ಅಣ್ಣ? 115. ಇವಕ್ಕೆ ಏನೇನು ಮೇವು ಕೊಡ್ತೀರಾ? ಅವನೇ ನೆಲ್ಲುಲ್ಲು, ಎಳ್ಜೋಳ ಮತ್ತು ರವೆ ಬೂಸ ಎಲ್ಲ ಕೊಡ್ತೀವಿ. ಆಮೇಲೆ ನೀವು ಏನೇನು ಕೆಲಸ ಮಾಡ್ತೀರಾ ಇದರಲ್ಲಿ? ನಾವು ಇದರಲ್ಲಿ ಉಳುಮೆ ಮಾಡ್ತೀವಿ, ಮತ್ತು ಕಬ್ಬು ಕೂಪರ್ ಹೊಡಿತೀವಿ, ಕಬ್ಬು ಹೊಡಿತೀವಿ. ಎಲ್ಲ ಉಳುಮೆ ಕೆಲಸ ಎಲ್ಲ ಮಾಡ್ತೀರಾ? ಕೆಲಸ ಮಾಮೂಲಿ ಕಬ್ಬು ಹೊಡಿಯೋದು, ಗೊಬ್ಬರ ಹೊಡಿಯೋದು, ಬೋಟ್ ಹೊಡಿಯೋದು ಎಲ್ಲ ಕೆಲಸ. ಅಂದರೆ ನೀವು ಸೇಲಿಗೆ ಬಂದಿದ್ದೀರಾ ಅಥವಾ ಸುಮ್ಮನೆ ಪೂಜೆ ಬಂದಿದ್ದೀರಾ? ನಾವು ಅವಾಗೇನೇನೋ ಪ್ರತಿ ವರ್ಷನೂ ಕಟ್ತೀವಿ. ಪ್ರತಿ ವರ್ಷ ಕಟ್ತೀರಾ? ಪ್ರತಿ ವರ್ಷ ನಾವು ಕಮ್ಮಿ ಅಂದ್ರೆ ಒಂದು 15 ವರ್ಷದಿಂದನೂ 15 ವರ್ಷ ಬಚ್ಚನೇ ಇದ್ದೀವಿ. ಹಂಗಾಗಿ ವರ್ಷನೂ ಈ ಜಾತ್ರೆ ಮಾಡ್ತೀವಿ. ಅಣ್ಣ ನಿಮ್ಮ ಹೆಸರು? ಸಿದ್ದರಾಜು. ಯಾವ್ರಣ್ಣ? ಪಕ್ಕದೂರು ಮಾರ್ಗೋಡ್ನಹಳ್ಳಿ. ಅಣ್ಣ ನಿಮ್ಮ ದನಗಳು ಎಷ್ಟಲ್ಲವೆ? ಕಡೆ ಅಲ್ಲ. ಬೆಲೆ? 85,000. ಅಣ್ಣ ಮೇವು ತಿಂಡಿ ಎಲ್ಲ ಏನೇನು ಕೊಡ್ತೀರಾ? ಚಿನ್ನಿ ಫೀಡ್ಸ್. ಇವು ಅಣ್ಣ ಇಲ್ಲಿ ಸೇಲ್ಗ ಅಥವಾ ಸುಮ್ಮನೆ ತಂದಿರಾ? ಹಣ ಬಂದರೆ ವ್ಯಾಪಾರನೂ ಮಾಡ್ತೀವಿ, ಇಲ್ಲ ದೇವ್ರು ಮಾಡ್ಕೊಂಡು ನಮ್ಮ ತಾತನ ಕಾಲದಿಂದ ಕಟ್ತೀವಿ, ಮುತ್ತಾತನ ಕಾಲದಿಂದ ಅಂದರೆ ಜಾತ್ರೆ ಮಾಡ್ಕೊಯ್ತೀರಾ? ಜಾತ್ರೆ ಮಾಡ್ತೀವಿ. ಮತ್ತು ಈ ಜಾತ್ರೆ ಬಗ್ಗೆ ನಿಮಗೆ ಏನಾದ್ರು ಅಭಿಪ್ರಾಯ ಏನು ಹೇಳಿ? ಸರ್ ಅದು ಮಾಮೂಲಿ ಅಂದರೆ ಜಾತ್ರೆ ನಮ್ಮ ತಾತನ ಕಾಲದಿಂದ ಇಂಪ್ರೂವ್ ಮಾಡ್ಕೊಂಡು ಬಂದಾರಲ್ಲ ಸರ್, ಅದರಿಂದ ನಾವು ತುಂಬ ಚೆನ್ನಾಗಿ ನಡೆಯುತ್ತೆ ಜಾತ್ರೆ. ಚೆನ್ನಾಗಿ ನಡೆಯುತ್ತೆ. ಅದರಿಂದ ನಾವು ಕಾಲಿನ ಕಾಲಕ್ಕೂ ಮಾಮೂಲಿ ಕಟ್ಕೊಂಡು ಅಂದರೆ ಸೇಲ್ ಆಗಲ್ಲ ಅಂದ್ರೂ ಪರವಾಗಿಲ್ಲ, ಬಂದು ಜಾತ್ರೆ ಮಾಡ್ಕೊಯ್ತೀವಿ. ಮಾಡಿಸ್ಕೊಂಡು ಜಾತ್ರೆ ಮಾಡ್ಕೊಂಡು ಹೋಗ್ತೀವಿ. ಅಣ್ಣ ನಿಮ್ಮ ಹೆಸರು? ರಾಜು ಅಂತ. ರಾಜು. ಯಾವ್ರಣ್ಣ? ಮಳವಳ್ಳಿ ತಾಲೂಕು, ಹುಲ್ಲೇಗಲ. ಅಣ್ಣ ನಿಮ್ಮ ಹಸುಗಳು ಎಷ್ಟಲ್ಲವೆ? ಅಣ್ಣ ಇವು ಕಡೆ ಅಲ್ಲ. ಅಣ್ಣ ಏನು ಬೆಲೆ ಆಗವೆ? ಅಣ್ಣ ಇವು ನಮ್ಗೆ 110. 110. ಅದಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಾ? ಇವಕ್ಕೆ ಅಣ್ಣ ಮುಸ್ಕಿನ ಜೋಳ, ನುಚ್ಚು, ರಾಬೂಸ, ಅಕ್ಕಿ, ಜೋಳ. ಆಮೇಲೆ ಹುಲ್ಲು? ಹುಲ್ಲು ಒಣ ಹುಲ್ಲು, ಹಸಿರು